ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಸಂಘರ್ಷದಿಂದ ಭಾರತದಲ್ಲಿ ಎಫೆಕ್ಟ್ ತೋರ್ತಾ ಇದೆ. ದೇಶದಲ್ಲಿ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. 19 ಕೆಜಿ ಸಿಲಿಂಡರ್ ಬೆಲೆ ಬರೋಬ್ಬರಿ 993 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ 3152 ರೂಪಾಯಿಗೆ ತಲುಪಿದ್ದು, ದೆಹಲಿಯಲ್ಲಿ 3071 ರೂಪಾಯಿಗೆ ಬೆಲೆ ತಲುಪಿದೆ. ಎಲ್ಲಾ ನಗರಗಳಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದ್ದು, ಇದರಿಂದ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇವತ್ತು ಕೇಂದ್ರ ಸರ್ಕಾರ ಬರೋಬ್ಬರಿ 993 ರೂಪಾಯಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಲಿದೆ. ಕಳೆದ ತಿಂಗಳು ಕೂಡ 195 ರೂಪಾಯಿಯಿಂದ 218 ರೂಪಾಯಿವರೆಗೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆಯನ್ನ ಮಾಡಲಾಗಿತ್ತು. ಇನ್ನು ಇಂದಿನಿಂದಲೇ ಜಾರಿಯಾಗುವಂತೆ ಇವತ್ತು ಕೇಂದ್ರ ಸರ್ಕಾರ ಬರೋಬ್ಬರಿ 993 ರೂಪಾಯಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಸಂಘರ್ಷ ಈ ಬೆಲೆ ಏರಿಕೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯುದ್ಧದ ಹಿನ್ನೆಲೆಯಲ್ಲಿ ಜಾಗತಿಕ ಇಂಧನ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾಗಾಗಿ ಈ ಬೆಲೆ ಏರಿಕೆ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮಾತ್ರ ಏರಿಕೆಯಾಗಿದ್ದು, ಗೃಹ ಬಳಕೆ ಸಿಲಿಂಡರ್ ಅಲ್ಲಿ ಯಾವುದೇ ರೀತಿಯ ಬೆಲೆ ಏರಿಕೆ ಆಗಿಲ್ಲ. ಇನ್ನು 2026-27ರ ಹೊಸ ಆದಾಯ ವರ್ಷ ಆರಂಭ ಆದಾಗ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಲಾಗಿತ್ತು. ಸುಮಾರು 60 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಈಗಾಗಲೇ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ. ಹಲವು ಹೋಟೆಲ್ಗಳಲ್ಲಿ ಇನ್ನೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದ ಸ್ಥಿತಿ ಇದೆ. ಹೇಗಿದ್ರೂ ಕೂಡ ಮತ್ತೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದ್ದು, ಸದ್ಯ ಹೋಟೆಲ್ ರೆಸ್ಟೋರೆಂಟ್ ಉದ್ಯಮಕ್ಕೆ ಇದೊಂದು ರೀತಿ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿರುವುದರಿಂದ ಅನಿವಾರ್ಯವಾಗಿ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮೆನ್ಯುವಿನಲ್ಲೂ ಕೂಡ, ಆಹಾರ ಪದಾರ್ಥಗಳಲ್ಲೂ ಕೂಡ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಖಂಡಿತ ಬಹುದೊಡ್ಡ ಬೇಸರದ ವಿಷಯ. ಇತಿಹಾಸದಲ್ಲೇ ಇಷ್ಟು ಬೆಲೆ ಏರಿಕೆ ಆಗಿಲ್ಲ. 990 ರೂಪಾಯಿಯಷ್ಟು ಇವತ್ತಿನಿಂದ ಏರಿಕೆ ಮಾಡಿದ್ದಾರೆ. ಚುನಾವಣೆ ಮುಗಿಯುತ್ತಿದ್ದಂಗೆ ಇದು ಬಹುದೊಡ್ಡ ಹೊರೆಯನ್ನು ಹೋಟೆಲ್ ಮಾಲೀಕರ ಮೇಲೆ ಹಾಕಿದ್ದಾರೆ. ಅದು ಗ್ರಾಹಕರ ಮೇಲೇನೂ ಹಾಕಿದಂಗೆ ಆಗ್ತದೆ, ಜನಸಾಮಾನ್ಯರ ಮೇಲೆ ಹಾಕಿದಂಗೆ ಆಗ್ತದೆ. ಇಂದು ಹೋಟೆಲನ್ನು ಉಪಯೋಗಿಸ್ತಿರುವುದು ಭಾಳಷ್ಟು ಡ್ರೈವರ್ಗಳು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಹೆಚ್ಚಿಗೆ ಉಪಯೋಗಿಸ್ತಾ ಇದ್ದಾರೆ. ಇದು ಹಾಸ್ಟೆಲ್ಗಿರ್ಬೋದು, PG ಇರ್ಬೋದು, ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳ ಮೇಲೆ ಹೆಚ್ಚಿನ ಪರಿಣಾಮ ಬರಲಿದೆ. ನಾವು ಅನಿವಾರ್ಯವಾಗಿ ತಿಂಡಿ ತಿನಿಸು ಊಟದ ಬೆಲೆಯನ್ನು ಏರಿಸಲೇಬೇಕಾಗ್ತದೆ. ಇದು ಗ್ರಾಹಕರಿಗೆ ತೊಂದರೆ ಆಗ್ತದೆ ಅಂತ ನಮಗೆ ಭಾಳ ಬೇಸರದಿಂದ ಈ ಸಂದರ್ಭದಲ್ಲಿ ಹೇಳಿದೆ. ಖಂಡಿತ ವೆರಿ ಶಾಕಿಂಗ್ ಮಾರ್ನಿಂಗ್ ಆಗಿ ನಾವು ಒಂದು 100 ರೂಪಾಯಿಗೆ ಏರಬಹುದು, ಚುನಾವಣೆ ಮುಗಿದ ಮೇಲೆ ಏರುತ್ತಾರೆ ಅಂತ ಅನ್ನೋ ಒಂದು ಅಂದಾಜಿನಲ್ಲಿದ್ದೆವು. ಇದು 990 ರೂಪಾಯಿ ಅಂದರೆ ಬಹುದೊಡ್ಡ ಏರಿಕೆ. ಮಾರ್ಚ್ 1ನೇ ತಾರೀಕು 1844 ರೂಪಾಯಿ ಇತ್ತು ಸಿಲಿಂಡ್ರಿಗೆ. ಕಳೆದ 60 ದಿವಸದಲ್ಲಿ ಅಂದರೆ ಇವತ್ತಿಗೆ 3152 ರೂಪಾಯಿ, ಅಂದರೆ 1205 ರೂಪಾಯಿ ಕಳೆದ 60 ದಿನದಲ್ಲಿ ಏರಿಕೆ ಆಗಿದೆ ಹಂತ ಹಂತವಾಗಿ. ಇದರ ಜೊತೆ ಗ್ಯಾಸ್ ಸರಬರಾಜು ಸಮರ್ಪಕವಾಗಿ ಆಗ್ತಾ ಇಲ್ಲ. ಹಲವಾರು ಇತರ ಕಾರಣಗಳಿಂದ ಭಾಳಷ್ಟು ಹೊಡೆತ ಆಗಿದೆ. ಈಗಾಗಲೇ ಕೆಲವೊಂದು ಹೋಟೆಲ್ಗಳು ತೆರೀಲಿಕ್ಕೆ ಕಷ್ಟ ಪರಿಸ್ಥಿತಿಯಲ್ಲಿದ್ದಾವೆ. ಇನ್ನು ಇದರಿಂದ ಬೆಲೆ ಏರಿಕೆ ಮಾಡಿದರೆ ಕೇವಲ ಸಾಧ್ಯವಿಲ್ಲ. ತಿಂಡಿ ತಿನಿಸುಗಳ ಬೆಲೆ ಏರಿಸಿದ ಕೂಡಲೇ ಗ್ರಾಹಕರ ಸಿಗಲು ತೊಂದರೆ ಆಗ್ತದೆ, ಗ್ರಾಹಕರ ಸಂಖ್ಯೆಯು ಕಡಿಮೆ ಆಗ್ತದೆ. ಇವೆಲ್ಲ ಕಾರಣಗಳಿಂದ ಕೆಲವೊಂದು ಸಣ್ಣ ಹೋಟೆಲ್ಗಳು ಮುಚ್ಚುವ ಪರಿಸ್ಥಿತಿಗೆ ಬರುತ್ತದೆ. ಸಿಲಿಂಡರ್ ಆದರೂ 60% ಬರ್ತಾ ಇದೆ. ನಾವೆಲ್ಲರೂ ಭಾಳಷ್ಟು ಪರ್ಯಾಯ ವ್ಯವಸ್ಥೆಗೆ ಹೊಂದಿಕೊಂಡಿದ್ದೇವೆ. ಇಂಡಕ್ಷನ್ ವ್ಯವಸ್ಥೆಗೆ ಹೋಗಿದ್ದೇವೆ, ಕೆಲವೊಂದು ಸೌದೆ ಜಿಲ್ ಒಲೆಗಳನ್ನು ಹೋಗಿದ್ದೇವೆ. ಮುಂದಿನ ದಿನಗಳಲ್ಲಿ ಪರ್ಯಾಯ ವ್ಯವಸ್ಥೆ ಸ್ವಲ್ಪ ಆಗ್ಬೋದು, ಬೆಲೆ ಸ್ವಲ್ಪ ಕಡಿಮೆ ಆಗ್ಬೋದಾ ಅಂತ ಮಂಥನ ಮಾಡಬೇಕಾಗಿದೆ. ಕೆಲವೇ ಒಂದು ವರ್ಷದಲ್ಲಿ ನಮ್ಮದೇ ಆದಂಥ ಬಯೋಗ್ಯಾಸ್ ಪ್ಲ್ಯಾಂಟನ್ನು ಹಾಕಲಿಕ್ಕೆ ನಾವು ಮುಂದಾಗಿದ್ದೇವೆ. ಇವೆಲ್ಲವೂ ಮುಂದಿನ ದಿನಗಳಲ್ಲಿ, ಆದರೆ ತಕ್ಷಣ ನಮಗಾಗಿರುವಂಥ ಆಘಾತಕಾರಿ ಸುದ್ದಿಯಿಂದ ನಾವು ಹೊರಬರಬೇಕಾಗಿದೆ. ಸರ್ಕಾರ ಈ ಬೆಲೆಯನ್ನು ಇಳಿಸಬೇಕು. ಇದರ ಜೊತೆಗೆ ನಮ್ಮ ಕಮರ್ಷಿಯಲ್ ಗ್ಯಾಸಿಗೆ ಹಾಕಿರುವಂಥ 18% GSTಯನ್ನು ಹಿಂಪಡೆಯಬೇಕು. ಆಗಲಾದರೂ ಸ್ವಲ್ಪ ಬೆಲೆ ಹತೋಟಿಗೆ ಬರ್ತದೆ ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಖಂಡಿತ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗಾಗಲೇ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವ ಅಂತೂ ಇದೆ. ಹಲವು ಹೋಟೆಲ್ಗಳು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾವೆ.
ಈ ಅಭಾವದ ನಡುವೆ ಈಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಬೆಲೆ ಏರಿಕೆಯಾಗಿದೆ ಅಂತ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳ್ತಾ ಇದ್ರು. ಈ ಬೆಲೆ ಏರಿಕೆಯಿಂದ ಆಹಾರ ತಿಂಡಿ ತಿನಿಸುಗಳ ಬೆಲೆ ಕೂಡ ಏರಿಕೆಯಾಗುತ್ತೆ. ಇದು ಕೇವಲ ಹೋಟೆಲ್ ಉದ್ಯಮಕ್ಕಷ್ಟೇ ಹೊಡೆತ ಅಲ್ಲ, ಜನಸಾಮಾನ್ಯರ ಜೇಬಿಗೂ ಕೂಡ ಕತ್ತರಿ ಬಿಡುವ ಸಾಧ್ಯತೆ ಇದೆ ಅಲ್ವಾ ಸವಿತಾ? ಪ್ರತೀಕ್ಷಾ, ಕಳೆದ 2 ತಿಂಗಳಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇರಲಿಲ್ಲ, 1 to ಡಬಲ್ ಕೊಟ್ಟು ಅಂದರೆ ಸಿಲಿಂಡರ್ನ ಖರೀದಿ ಮಾಡ್ತಿದ್ರು. ಇದೇ ಹೊತ್ತಲ್ಲಿ ಎಷ್ಟೋ ಹೋಟೆಲ್ ಉದ್ಯಮಿಗಳು ಕೂಡ ಈ ಉದ್ಯಮಕ್ಕೆ ಬಾಯ್ ಹೇಳಿ ಹೋಗಿರುವಂಥದ್ದು ಇನ್ನೂ ಕೂಡ ಕಮ್ಬ್ಯಾಕ್ ಮಾಡಿಲ್ಲ. ಆಫ್ಟರ್ ಎಲೆಕ್ಷನ್ ಒಂದು ಹಂತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗುತ್ತೆ ಅಂತ ಹೋಟೆಲ್ ಉದ್ಯಮಿಗಳು ನಿರೀಕ್ಷೆ ಮಾಡಿದರು. ಅಂದರೆ 100-200 ಹೆಚ್ಚಾಗ್ಬೋದು, ಸೊ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಇಂತಹ ಸಿಚುಯೇಷನಲ್ಲಿ ಅಂತ ಅಂದ್ಕೊಂಡಿದ್ರೆ, ಇತಿಹಾಸದಲ್ಲೇ ಇದೇ ಮೊದಲ ಬಾರಿ 10-15 ವರ್ಷದಲ್ಲಿ ಇಂತಹದ್ದೊಂದು ಭಾರಿ ಮೊತ್ತದ ದರ ಏರಿಕೆ ಆಗಿದೆ. ಇದು ಆಘಾತಕಾರಿ ಸುದ್ದಿ ನಮಗೆ. ಇದು ಕೇವಲ ನಮಗಷ್ಟೇ ಅಲ್ಲ, ನಮ್ಮನ್ನು ನಂಬ್ಕೊಂಡು ಬರುವಂತಹ ಗ್ರಾಹಕರಿಗೂ ಇದರ ಬಿಸಿ ತಟ್ಟುತ್ತೆ ಅನ್ನೋ ಮಾತು ಕೂಡ ಹೋಟೆಲ್ ಉದ್ಯಮಿಗಳು ಹೇಳ್ತಾ ಇರೋದು. ಸದ್ಯ ನಾನು ನಿಸರ್ಗ ಹೋಟೆಲ್ನಲ್ಲಿದ್ದೀನಿ, ಅದರ ಮಾಲೀಕರಾದಂತಹ ಕೃಷ್ಣರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಯಾವ ರೀತಿಯಾಗಿ ನಿರೀಕ್ಷೆ ಇತ್ತಾ, ಇದು ಯಾವ ರೀತಿ ನಿಭಾಯಿಸ್ತಾರೆ, ಈಗಿನ ಸಮಯ ಹೆಂಗಿದೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಕಳೆದ 2 ತಿಂಗಳಿಂದ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೋಟೆಲ್ ಉದ್ಯಮಕ್ಕೆ ಎಷ್ಟು ಹೊಡೆತಾ ಇತ್ತು, ಇನ್ನೂ ಎಷ್ಟೋ ಜನ ಕಮ್ಬ್ಯಾಕ್ ಮಾಡಿಲ್ಲ. ಇಂಥದ್ದೇ ಹೊತ್ತಲ್ಲಿ 991 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗುವ ನಿರೀಕ್ಷೆ ಇತ್ತಾ ಸರ್? ಖಂಡಿತ ಈ ಎಲೆಕ್ಷನ್ ಆದ ನಂತರ ಜಾಸ್ತಿ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು. ಯಾಕಂತೇಳಿದರೆ ಎಲೆಕ್ಷನ್ಗೋಸ್ಕರ ಇವರು ಮಾಡ್ತಾ ಇಲ್ಲ, ಆ ಒಂದು ಉದ್ದೇಶದಿಂದ ಇಟ್ಕೊಂಡು ರೇಟ್ ಜಾಸ್ತಿ ಮಾಡ್ತಾ ಇಲ್ಲ ಅಂತ ಒಂದು 100 ರೂಪಾಯಿ ಜಾಸ್ತಿ ಮಾಡಿದರು. ಆದರೆ ನಾನು ಕಂಡಂತೆ ಒಂದು 10 ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ಈ 1000 ರೂಪಾಯಿ ಒಂದೇ ಸರಿ ಜಾಸ್ತಿ ಮಾಡಿರೋದು. ಪ್ರತಿ ಬಾರಿಯೂ ಒಂದು 100-200 ರೂಪಾಯಿ ಜಾಸ್ತಿ ಆಗುತ್ತೆ, ಅಥವಾ 250 ರೂಪಾಯಿ ಮ್ಯಾಕ್ಸಿಮಮ್ ಜಾಸ್ತಿ ಆಗುತ್ತೆ. ಒಂದೇ ಬಾರಿ 1,000 ರೂಪಾಯಿ ಜಾಸ್ತಿ ಮಾಡಿದ್ದು ಒಂದು ದೊಡ್ಡ ಹೊಡೆತ ಅಂತಲೇ ಹೇಳಬೇಕು. ಮತ್ತು ನಮಗೆ ಈ ಪ್ರತಿನಿತ್ಯ ಸಿಲಿಂಡರ್ ಕೊಡುವಲ್ಲೂ ಅಭಾವ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಲಿಂಡರ್ ಕೊಟ್ಟರೆ ಈ ರೀತಿ 3,000 ಕೊಟ್ಟರೆ ತೊಗೊಳ್ಳಿ, ಅಥವಾ ಮುಂದಿನ ದಿವಸದಲ್ಲಿ 4,000 ಆಗುವಂಥ ಒಂದು ಚಾನ್ಸ್ ಇದೆ. ಖಂಡಿತ ಇನ್ನೊಂದು 15 ದಿವಸ ಬಿಟ್ಟರೆ ಮತ್ತೆ ದರ ಏರಿಕೆ ಮಾಡ್ತಾರೆ, ಇದು ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಇದೊಂಥರ ಉದ್ಯಮ ನಡೆಸಲಿಕ್ಕೂ ಭಾಳ ಒಂದು ಕಷ್ಟ ಆಗ್ತಾಯಿದೆ. ಜೊತೆಗೆ ನಾವು ಪ್ರತಿ ಬಾರಿಯೂ ಒಂದು ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ಈ ಕಳೆದ 1 ತಿಂಗಳ ಹಿಂದೆಯೇ ನಾವು ಈಗ ಬ್ಲ್ಯಾಕಲ್ಲಿ ಸಿಲಿಂಡರ್ ತೊಗೊಳ್ತಾ ಇದ್ವಿ, ನಾವು 4-5 ರೂಪಾಯಿ ದರ ಏರಿಸಿದ್ವಿ. ಪ್ರತಿ 15 ದಿವಸಕ್ಕೂ 1 ತಿಂಗಳಿಗೆ ಒಂದು ದರ ಜಾಸ್ತಿ ಮಾಡೋಕ್ಕಾಗಲ್ಲ. ಇದು ಹೋಟೆಲ್ ಉದ್ಯಮ. ಇಲ್ಲಿ ಈ ಬಸ್ ಥರ ಅಥವಾ ಈ ಸರ್ಕಾರ ಮಾಡ್ತಿರೋ ಥರ ನಾವು ಮಾಡೋಕ್ಕಾಗಲ್ಲ. ಗ್ರಾಹಕರು ನಮ್ಮಿಂದ ದೂರ ಹೋಗ್ತಾರೆ, ಮತ್ತು ಗ್ರಾಹಕರು ಇದರಿಂದ ಒಂಥರ ಅವರಿಗೂ ಮೇಲೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಪ್ರತಿ ಬಾರಿಯೂ ನಾವು ದರ ಏರಿಕೆನೂ ಮಾಡೋಕ್ಕಾಗಲ್ಲ. ಒಂದು ಸರ್ಕಾರ ನಡೆಸಬೇಕಾದ್ರೆ ಯಾವ ರೀತಿ ಈ ಮಟ್ಟಕ್ಕೆ ದರ ಏರಿಸೋದಂದರೆ ಒಂಥರ ಶಾಕಿಂಗ್ ಅಂತಲೇ ಹೇಳಬೇಕು. ಇದ್ರ ಬಗ್ಗೆ ಒಂದು ನಾವು ಖಂಡಿಸ್ತೀವಿ, ಮತ್ತು ಇದ್ರ ಬಗ್ಗೆ ನಮ್ಮ ಸಂಘದಿಂದ ಈಗಾಗಲೇ ಮಾನ್ಯ ಪೆಟ್ರೋಲಿಯಂ ಸಚಿವರಿಗೂ ಪತ್ರ ಬರೀಬೇಕಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಸರ್, ಇವಾಗ ಯುದ್ಧದ ಎಫೆಕ್ಟ್ನಿಂದ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಇತ್ತು, ಸರಿಯಾಗಿ ಪೂರೈಕೆ ಆಗ್ತಿರ್ಲಿಲ್ಲ. ಈಗ ಪೂರೈಕೆ ಆಗ್ತಿದೆನಾ ಆಗ್ತಿಲ್ವಾ? ಆಗ್ತಿದ್ರೂ ಹೆಂಗೆ ಸಿಗ್ತಾ ಇದೆ ಬ್ಲ್ಯಾಕಲ್ಲಿ ತಗೊಂಡ್ರೆ? ಪೂರೈಕೆಯಲ್ಲೂ ಈಗ ಅರ್ಧ ಕೊಡ್ತಾರೆ. ಆ ಏಜೆನ್ಸಿಯವರಿಗೆ ನಾವು 10 ಸಲ ಫೋನ್ ಮಾಡಬೇಕು, ಅವ್ನು ಇವತ್ತು ಕೊಡಲ್ಲ ನಾಳೆ ಕೊಡಲ್ಲ ಅಂತಾರೆ. ಒಂಥರ ಗೊಂದಲನೇ ಇದೆ. ಕಳೆದ 2 ತಿಂಗಳಿಂದ ನಾವು ನೆಮ್ಮದಿಯಾಗಿ ವ್ಯಾಪಾರ ಮಾಡೋಕ್ಕೂ ಆಗ್ತಾಯಿಲ್ಲ. ನೆಮ್ಮದಿಯಾಗಿ ಇವತ್ತು ಸಿಲಿಂಡ್ರ್ ಇದೆಯಾ ಅಂದರೆ ನಾಳೆ ಸ್ಟಾಕೇ ಬಂದಿಲ್ಲ ಅಂತಾನೆ, ನಾಳೆ ನಂಗೆ ಸಿಲಿಂಡ್ರ್ ಇಲ್ಲ ಅಂತಾನೆ. ಮತ್ತೆ ನಾವು ಓಡಿ ಹೋಗ್ಬಿಟ್ಟು ಬೇರೆ ಯಾರ ಹತ್ರ ಆದರೂ ಬ್ಲ್ಯಾಕಲ್ಲಿ ತರುವಂಥ ಒಂದು ಪರಿಸ್ಥಿತಿ ಇದೆ. ಜೊತೆಗೆ ಏನಾಗ್ತಾಯಿದೆ, ಈ ಒಂದು ಇದನ್ನು ಇನ್ನೂ 1 ವರ್ಷ 2 ವರ್ಷ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವೇನಾಗುತ್ತೆ, ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದೇ ಇದ್ದರೆ ಈ 3,000 ರೂಪಾಯಿ 4,000 ರೂಪಾಯಿ ಸಿಲಿಂಡರ್ ಕೊಟ್ಟು ನಾವು ಹೋಟ್ಲು ಉದ್ಯಮ ನಡೆಸೋಕ್ಕೆ ಭಾಳ ಕಷ್ಟ ಆಗುತ್ತೆ. ಪರ್ಯಾಯ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಬಾಯ್ಲರ್ ಆಗಿರ್ಬೋದು, ಅಥವಾ ಏನು ಮುಂಚೆ ನಾವು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ, ಅವು ಈಗ ಸರ್ಕಾರಗಳು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಬೇಡಿ, ನಿಮ್ಮ ಎಲ್ಲ ಅಕ್ಕ ತಂಗಿಯರಿಗೆ ನಾವು ಸಿಲಿಂಡರ್ ಕೊಡ್ತೀವಿ ಅಂತ ಇವಾಗ ಕರ್ಕೊಂಬಂದಿದ್ದಾರೆ. ಈಗ ಮತ್ತೆ ನಾವು ಅದಕ್ಕೆ ಹೋಗಿ ಅಂತೇಳಿ ಅವರೇ ಇಂಡೈರೆಕ್ಟಾಗಿ ಹೇಳುವಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ ಈಗ. ಸರ್, ಈಗ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಹೋಟೆಲ್ ಉದ್ಯಮಕ್ಕೆ ಬಿಸಿ ತುಪ್ಪಾಗಿದೆ. ಈ ಕಡೆ ನುಂಗೋಕ್ಕೂ ಆಗ್ತಿಲ್ಲ, ಆ ಕಡೆ ಉಗ್ಯೋಕ್ಕೂ ಆಗ್ತಿಲ್ಲ. ಗ್ರಾಹಕರಿಗೆ ಇದ್ರ ಹೊರೆ ತಟ್ಟುತ್ತಾ? ಆಬ್ವಿಯಸ್ಲಿ ನೀವು ಹೆಚ್ಚು ಮಾಡಲೇಬೇಕಾಗತ್ತೆ. ಅಲ್ಲಿ 991 ರೂಪಾಯಿ ಕೊಟ್ಟು ತಗೊಳ್ಬೇಕಾದ್ರೆ ರೇಟ್ ಏನಾದರೂ ಹೆಚ್ಚು ಮಾಡುವಂಥ ಚಾನ್ಸಸ್ ಇದೆನಾ ಸರ್? ಮಾಡಿದರೆ ಎಷ್ಟು ಮಾಡ್ಬೋದು? ಇಲ್ಲ, ಖಂಡಿತ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಪದೇ 15 ದಿವಸಕ್ಕೆ 1 ತಿಂಗಳು ಸರ್ಕಾರ ಬೆಲೆ ಏರಿಕೆ ಮಾಡುತ್ತೆ ಅಥವಾ ರೇಟ್ ಜಾಸ್ತಿ ಮಾಡುತ್ತೆ ಅಂದಾಗ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಗ್ರಾಹಕರನ್ನು ಕಳ್ಕೋಬೇಕಾಗತ್ತೆ, ಇಲ್ವ ಗ್ರಾಹಕರು ಹೋಟ್ಲ ಹತ್ರ ಬರೋದು ಕಡಿಮೆ ಮಾಡ್ತಾರೆ. ನಾವು ಈ ನಷ್ಟ ಮತ್ತು ಪ್ರತಿಯೊಂದು ದರನೂ ಏರುತ್ತೆ. ಸಿಲಿಂಡ್ರ್ ಒಂದೇ ವಿಚಾರ ಅಲ್ಲ. ಇವತ್ತು ಅಕ್ಕಿ ದರ ಏರುತ್ತೆ, ನಾಳೆ ಇದು ಒಂದೊಂದು ಲಿಂಕ್ ಇರುತ್ತೆ. ತರಕಾರಿ ದರಗಳು ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ರೇಟ್ ಆದರೆ ಇನ್ನೊಂದಿಷ್ಟು ದರಗಳು ಏರುತ್ತೆ. ಇದೆಲ್ಲ ಏರಿದಾಗಲೂ ನಾವು ನಷ್ಟದಲ್ಲೇ ಒಂದು 3-4 ತಿಂಗಳು ನಡೆಸಬೇಕಾಗುತ್ತೆ. ಯಾಕಂದರೆ ಪ್ರತಿ ತಿಂಗಳು ನಾವು ಈ ರೀತಿ ಏರಿಕೆ ಮಾಡಿದರೆ ಹೋಟ್ಲಿಗೆ ಕಸ್ಟಮರೇ ಬರಲ್ಲ, ಆ ಒಂದು ಎಫೆಕ್ಟು ನಮಗೆ ತಗಲುತ್ತೆ. ಆದ್ದರಿಂದ ಆ ದರ ಏರಿಕೆ ಬಗ್ಗೆ ಈಗ ಯಾವುದೇ ಒಂದು ತೀರ್ಮಾನ ಮಾಡಿಲ್ಲ ಅಂತಲೇ ಹೇಳ್ಬೋದು.
ಪ್ರತೀಕ್ಷಾ ನೋಡಿದ್ರಲ್ಲ, ಈಗಾಗಲೇ ಯುದ್ಧದ ಎಫೆಕ್ಟ್ನಿಂದ ನಮಗೆ ಸಿಲಿಂಡರ್ ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸರಿಯಾಗಿ ಆಗ್ತಿರಲಿಲ್ಲ. ಕಾಳಸಂತೆಯಲ್ಲಿ 1-2 ಡಬಲ್ ಕೊಟ್ಟು ತಗೊಳ್ತಿದ್ವಿ. ಅಷ್ಟೇ ಅಲ್ಲದೆ ಏಜೆನ್ಸಿಯವರು ಇವತ್ತು ಆರ್ಡರ್ ಕೊಟ್ಟರೆ 4 ದಿನಕ್ಕೆ ಸಿಲಿಂಡರ್ ಬರ್ತಿತ್ತು. ಸೊ ಹೀಗಾಗಿ ಇಂತಹದ್ದೇ ಹೊತ್ತಲ್ಲಿ ಆಫ್ಟರ್ ಎಲೆಕ್ಷನ್ ನಮ್ಗೆ ನಿರೀಕ್ಷೆ ಇತ್ತು, ಅಂದರೆ 100-200 ರೂಪಾಯಿ ಹೆಚ್ಚು ಮಾಡ್ಬೋದು ಅಂತ. ಆದರೆ 991 ರೂಪಾಯಿ, ಇತಿಹಾಸದಲ್ಲೇ ಇದು ಮೊದಲ ಬಾರಿ ಇಷ್ಟೊಂದು ರೇಟ್ ಹೆಚ್ಚಾಗಿರಲಿಲ್ಲ. ನಾವು ಅನಿವಾರ್ಯ ಪರಿಸ್ಥಿತಿ, ಈ ಸಿಲಿಂಡರ್ ದರ ಏರಿಕೆ ಏನಿದೆ, ನಾವು ಗ್ರಾಹಕರ ಮೇಲೆ ಹಾಕುವ ಆಪ್ಷನ್ ಬಿಟ್ಟು ಮತ್ತಾವ ಆಪ್ಷನ್ ನಮ್ಗೆ ಕಾಣ್ ಸಿಗ್ತಿಲ್ಲ ಅಂತ ಹೋಟೆಲ್ ಉದ್ಯಮಿಗಳು ಹೇಳ್ತಿರುವಂಥದ್ದು. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.